ವರ್ಷ 2015 ಐಐಟಿ ಮದ್ರಾಸ್ನ ಹಾಸ್ಟೆಲ್ನ ಒಂದು ಸಣ್ಣ ರೂಮ್ನಲ್ಲಿ ರಾತ್ರಿಯಿಡೀ ಕೋಡಿಂಗ್ ಮಾಡುತ್ತಿದ್ದ ಒಬ್ಬ ಹುಡುಗ ಸಾಮಾನ್ಯ ಜನರಂತೆ ಗೂಗಲ್ ಬಳಸುತ್ತಿದ್ದ. ಆ ಸಮಯದಲ್ಲಿ ಅದೇ ಹುಡುಗ ಮುಂದೊಂದು ದಿನ ಗೂಗಲ್ನಂತಹ ದೈತ್ಯ ಕಂಪನಿಗೆ ಸವಾಲಾಗಲಿದ್ದಾನೆ ಎಂದು ಯಾರೂ ಊಹಿಸಿರಲಿಲ್ಲ. ಆ ಹುಡುಗ ಬೇರೆ ಯಾರೂ ಅಲ್ಲ, ಒನ್ ಆಂಡ್ ಓನ್ಲಿ ಅರವಿಂದ್ ಶ್ರೀನಿವಾಸ್. 2022ರಲ್ಲಿ ಪರ್ಪ್ಲೆಕ್ಸಿಟಿ ಎಐ ಎಂಬ ತಮ್ಮ ನವೋದ್ಯಮವನ್ನು ಪ್ರಾರಂಭಿಸಿದರು. ಇವತ್ತು ಈ ಕಂಪನಿಯು ಗೂಗಲ್ಗೆ ಬಹುದೊಡ್ಡ ಬೆದರಿಕೆಯಾಗಿ ಬೆಳೆದಿದೆ ಮತ್ತು ಇದರ ಮೌಲ್ಯ ಬರೋಬ್ಬರಿ 1,60,000 ಕೋಟಿ ರೂಪಾಯಿ ತಲುಪಿದೆ. ಹಾಗಾದರೆ ಕೇವಲ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ ಇದನ್ನು ಹೇಗೆ ಸಾಧ್ಯವಾಗಿಸಿದ? ಮತ್ತು ಈ ಪರ್ಪ್ಲೆಕ್ಸಿಟಿ ಎಐನಲ್ಲಿ ಅಂತಹದ್ದೇನಿದೆ? ಇದು ಕೆಲವೇ ವರ್ಷಗಳಲ್ಲಿ $1 ಬಿಲಿಯನ್ ಕಂಪನಿಯಾಗಿ ಜಗತ್ತಿನ ಪ್ರಸಿದ್ಧ ಎಐ ಟೂಲ್ಗಳಿಗೆ ಕಠಿಣ ಸ್ಪರ್ಧೆ ನೀಡುತ್ತಿದೆ. ಬನ್ನಿ ತಿಳಿಯೋಣ. ಅರವಿಂದ್ ಶ್ರೀನಿವಾಸ್ ಚೆನ್ನೈನ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಶಾಲಾ ಶಿಕ್ಷಣದ ನಂತರ ಅವರು ಐಐಟಿ ಮದ್ರಾಸ್ಗೆ ಸೇರಿದರು. ಅಲ್ಲಿ ಅವರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿಕ್ಕಿತು. ಒಂದು ಕಡೆ ಅರವಿಂದ್ ಅವರ ಸ್ನೇಹಿತರು ಕಾಲೇಜು ಲೈಫ್ ಮತ್ತು ಸೋಷಿಯಲ್ ಲೈಫ್ ಎಂಜಾಯ್ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಅರವಿಂದ್ ಯಂತ್ರಗಳಿಗೆ ಜಾಣತನದಿಂದ ಯೋಚಿಸುವುದು ಹೇಗೆ ಎಐ ಎಂದು ಕಲಿಯುತ್ತಿದ್ದರು. ಆ ಸಮಯದಲ್ಲಿ ಅವರಿಗೆ ಮೆಷಿನ್ ಲರ್ನಿಂಗ್ ಎಂದರೆ ಏನೆಂದೇ ಸರಿಯಾಗಿ ತಿಳಿದಿರಲಿಲ್ಲ. ಆದರೂ ಕಾಲೇಜಿನಲ್ಲಿ ನಡೆದ ಮೆಷಿನ್ ಲರ್ನಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾವುದೇ ತಯಾರಿಯಿಲ್ಲದೆ ಆ ಕಾಂಪಿಟಿಷನ್ ಗೆದ್ದುಬಿಟ್ಟರು. ಇದೇ ಅವರ ಜೀವನದ ನಿಜವಾದ ಟರ್ನಿಂಗ್ ಪಾಯಿಂಟ್ ಆಯಿತು. ನಂತರ 2017ರಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅರವಿಂದ್ ಅಮೆರಿಕಾದ ಯುಸಿ ಬರ್ಕ್ಲಿಗೆ ತೆರಳಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪಿಎಚ್ಡಿ ಮಾಡಿದರು. ಈ ಸಮಯದಲ್ಲಿ 2018 ಮತ್ತು 2019ರಲ್ಲಿ ಅವರು ಓಪನ್ ಎಐ, ಗೂಗಲ್ ಬ್ರೇನ್ ಮತ್ತು ಡೀಪ್ ಮೈಂಡ್ ನಂತಹ ಪ್ರಸಿದ್ಧ ಸಂಸ್ಥೆಗಳಲ್ಲಿ ಇಂಟರ್ನ್ಶಿಪ್ ಮಾಡಿದರು. ಇಲ್ಲಿಯೇ ಅರವಿಂದ್ಗೆ ಒಂದು ಸ್ಪಷ್ಟತೆ ಸಿಕ್ಕಿತು: ಪರ್ಫೆಕ್ಟ್ ಸರ್ಚ್ ಎಂದರೆ ಅದು ಅಡ್ವಾನ್ಸ್ ಎಐ ಎಂದು. ನವೆಂಬರ್ 2022ರವರೆಗೆ ಇಂಟರ್ನೆಟ್ ಎಂದರೆ ಹೆಚ್ಚಿನ ಜನರಿಗೆ ಕೇವಲ ಗೂಗಲ್ ಮಾತ್ರವಾಗಿತ್ತು. ಆದರೆ ಆಗಲೇ ಚಾಟ್ಜಿಪಿಟಿ ಬಿಡುಗಡೆಯಾಗಿ ಇಡೀ ಡಿಜಿಟಲ್ ಜಗತ್ತನ್ನೇ ಬದಲಾಯಿಸಿತು. ಕಂಪ್ಯೂಟರ್ ಕೇವಲ ಉತ್ತರಗಳನ್ನು ನೀಡುವುದಷ್ಟೇ ಅಲ್ಲ, ಮನುಷ್ಯನ ಭಾವನೆ ಮತ್ತು ಕಾಂಟೆಕ್ಸ್ಟ್ ಅರ್ಥಮಾಡಿಕೊಂಡು ಸಂಭಾಷಣೆ ನಡೆಸಬಲ್ಲದು ಎಂಬುದನ್ನು ಜನರು ಮೊದಲ ಬಾರಿಗೆ ಅನುಭವಿಸಿದರು. ಆದರೆ ಚಾಟ್ಜಿಪಿಟಿಯಲ್ಲಿ ಕೆಲವು ದೊಡ್ಡ ಕೊರತೆಗಳಿದ್ದವು. ಅದರಲ್ಲಿ ರಿಯಲ್ ಟೈಮ್ ಮಾಹಿತಿಗಳು ಸಿಗುತ್ತಿರಲಿಲ್ಲ ಮತ್ತು ಅದು ನೀಡುವ ಮಾಹಿತಿಗೆ ಯಾವುದೇ ಆಥೆಂಟಿಕ್ ಆಧಾರ ಅಥವಾ ಲಿಂಕ್ಗಳು ಇರುತ್ತಿರಲಿಲ್ಲ. ಇದರಿಂದ ಜನರಿಗೆ ಅದರ ಮೇಲೆ ಪೂರ್ತಿ ನಂಬಿಕೆ ಬರಲಿಲ್ಲ. ಅಂದರೆ ಒಂದು ಕಡೆ ಗೂಗಲ್ ಇತ್ತು, ಅಲ್ಲಿ ಸರ್ಚ್ ಮಾಡಿದರೆ ಸಾವಿರಾರು ಲಿಂಕ್ಗಳನ್ನು ಕೊಡುತ್ತಿತ್ತು. ಇನ್ನೊಂದು ಕಡೆ ಚಾಟ್ಜಿಪಿಟಿ ಇತ್ತು, ಅದು ಮನುಷ್ಯನಂತೆ ಮಾತನಾಡಿ ಉತ್ತರ ಕೊಡುತ್ತಿತ್ತು, ಆದರೆ ಯಾವುದೇ ಆಧಾರ ನೀಡುತ್ತಿರಲಿಲ್ಲ. ಎಕ್ಸಾಕ್ಟ್ಲಿ, ಇಲ್ಲೇ ಒಂದು ದೊಡ್ಡ ಗ್ಯಾಪ್ ಇತ್ತು. ಈ ಗ್ಯಾಪ್ ಅನ್ನು ಮುಚ್ಚಲು ಅರವಿಂದ್ ಶ್ರೀನಿವಾಸ್ ನಿರ್ಧರಿಸಿದರು. ಇಲ್ಲೇ ಜನ್ಮ ತಾಳಿದ್ದೇ ಪರ್ಪ್ಲೆಕ್ಸಿಟಿ ಎಐ. ಇಂಟರ್ನೆಟ್ನಿಂದ ರಿಯಲ್ ಟೈಮ್ ಡೇಟಾ ತಂದು ಅದನ್ನು ಚೊಕ್ಕಟವಾಗಿ ಸಮ್ಮರಿ ಮಾಡಿ ಪ್ರತಿಯೊಂದು ಸಾಲಿಗೂ ಸರಿಯಾದ ಮೂಲಗಳ ಆಧಾರ ನೀಡುವ ಎಐ ಇದಾಗಿತ್ತು. ಆದರೆ ಇಲ್ಲೇ ಅರವಿಂದ್ಗೆ ಅತ್ಯಂತ ದೊಡ್ಡ ಸವಾಲು ಎದುರಾಯಿತು. ಅದುವೇ ಬಂಡವಾಳ. ಏಕೆಂದರೆ ಹೊಸದಾಗಿ ಒಂದು ಸುಧಾರಿತ ಎಐ ಮಾಡೆಲ್ ತಯಾರಿಸಲು ಬಿಲಿಯನ್ಗಟ್ಟಲೆ ಡಾಲರ್ ಹೂಡಿಕೆ ಬೇಕಿತ್ತು. ಅದು ಅರವಿಂದ್ ಬಳಿ ಇರಲಿಲ್ಲ. ಆಗ ಅರವಿಂದ್ ಒಂದು ಮಾಸ್ಟರ್ ಸ್ಟ್ರೋಕ್ ಪ್ಲಾನ್ ಮಾಡಿದರು. ಬೇರೆಯವರಂತೆ ಸ್ವಂತ ಮಾಡೆಲ್ ಮಾಡುವ ಬದಲು ಈಗಾಗಲೇ ಜಗತ್ತಿನಲ್ಲಿ ಲಭ್ಯವಿದ್ದ ಬೆಸ್ಟ್ ಎಐ ಮಾಡೆಲ್ಗಳನ್ನು ತಮ್ಮ ಎಐಗೆ ಇಂಟಿಗ್ರೇಟ್ ಮಾಡಿದರು. ಪರ್ಪ್ಲೆಕ್ಸಿಟಿ ಒಂದು ಎಐ ಅಗ್ರಿಗೇಟರ್ ಆಗಿ ಬದಲಾಯಿತು. ಅಂದರೆ ಇದು ಜಿಪಿಟಿ, ಜೆಮಿನಿ ಮತ್ತು ಲಾಮಾನಂತಹ ಪ್ರಸಿದ್ಧ ಮಾಡೆಲ್ಗಳನ್ನು ಎಪಿಐ ಮೂಲಕ ಒಂದೇ ಕಡೆ ತಂದು ಗ್ರಾಹಕರಿಗೆ ಒಂದೇ ಕಡೆ ಸ್ಪಷ್ಟ ಮತ್ತು ಖಾತರಿಯಾದ ಉತ್ತರವನ್ನು ನೀಡಲು ಶುರುಮಾಡಿತು. ಈ ಉಪಾಯದಿಂದ ಅರವಿಂದ್ಗೆ ಬಿಲಿಯನ್ಗಟ್ಟಲೆ ಮೂಲಸೌಕರ್ಯದ ವೆಚ್ಚವು ಉಳಿಯಿತು ಮತ್ತು ಯಾವುದೇ ಒಂದೇ ಎಐ ಮಾಡೆಲ್ ಮೇಲೆ ಅವಲಂಬಿತವಾಗಬೇಕಾಗಿ ಬರಲಿಲ್ಲ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನೆಂದರೆ, ನಾಳೆ ಯಾವುದಾದರೂ ಎಐ ಮಾಡೆಲ್ ಮೇಲೆ ಲೀಗಲ್ ಕೇಸ್ ಬಂದರೆ ಪರ್ಪ್ಲೆಕ್ಸಿಟಿ ಅದನ್ನು ತಕ್ಷಣವೇ ತೆಗೆದು ಹೊಸ ಮಾಡೆಲ್ ಅಳವಡಿಸಬಹುದಿತ್ತು. ಅರವಿಂದ್ ತಮ್ಮ ಎಐ ಸಿದ್ಧಪಡಿಸಿದರು. ಆದರೆ 7 ಡಿಸೆಂಬರ್ 2022ರಂದು ಮೂವರು ಸಹ ಸಂಸ್ಥಾಪಕರೊಂದಿಗೆ ಪರ್ಪ್ಲೆಕ್ಸಿಟಿ ಬಿಡುಗಡೆ ಮಾಡಿದಾಗ ಗೂಗಲ್ ಮತ್ತು ಓಪನ್ ಎಐ ಇರುವಾಗ ತಮ್ಮನ್ನು ಯಾರು ಬಳಸುತ್ತಾರೆ ಎಂಬ ಭಯವಿತ್ತು. ಆದರೆ ಬಿಡುಗಡೆಯಾದ ತಕ್ಷಣವೇ ಪ್ರತಿದಿನ 3,000ಕ್ಕೂ ಹೆಚ್ಚು ಸರ್ಚ್ಗಳು ಬರಲು ಶುರುವಾದವು. ಕೇವಲ ಕೆಲವು ತಿಂಗಳುಗಳಲ್ಲಿ ಇದು ಲಕ್ಷಗಳಿಂದ ಮಿಲಿಯನ್ಗೆ ಏರಿತು. ಕೇವಲ ಒಂದು ವರ್ಷದಲ್ಲಿ ಕಂಪನಿಯು 1,000 ಬೆಳೆದು ದಾಖಲೆ ಬರೆಯಿತು. ಈ ಅದ್ಭುತ ಯಶಸ್ಸನ್ನು ನೋಡಿ ಜಗತ್ತಿನ ಅತಿ ದೊಡ್ಡ ಚಿಪ್ ತಯಾರಕ ಕಂಪನಿ ಎನ್ವಿಡಿಯಾ, ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಮತ್ತು ಸಾಫ್ಟ್ ಬ್ಯಾಂಕ್ನಂತಹ ದೈತ್ಯ ಇನ್ವೆಸ್ಟರ್ಗಳು ಬಂದು ಪರ್ಪ್ಲೆಕ್ಸಿಟಿನಲ್ಲಿ ಹಣ ಹೂಡಿಕೆ ಮಾಡಿದರು. 2025ರ ಹೊತ್ತಿಗೆ ಪರ್ಪ್ಲೆಕ್ಸಿಟಿ ನ ಮೌಲ್ಯ $20 ಬಿಲಿಯನ್ ತಲುಪಿತು. ಇವತ್ತು ಪ್ರತಿದಿನ 3 ಕೋಟಿ ಹೆಚ್ಚು ಸರ್ಚ್ಗಳು ಇದರಲ್ಲಿ ನಡೆಯುತ್ತಿವೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು: ಗೂಗಲ್ ಅಥವಾ ಓಪನ್ಎಐನಂತಹ ದೈತ್ಯ ಕಂಪನಿಗಳು ತಾವೇ ನೇರವಾಗಿ ಇಂತಹ ಪ್ರಾಡಕ್ಟ್ ಏಕೆ ಮಾಡಲಿಲ್ಲ? ಇದಕ್ಕೆ ಉತ್ತರ ಅವರ ಬಿಸಿನೆಸ್ ಮಾಡೆಲ್ನಲ್ಲಿದೆ.
ಗೂಗಲ್ನ ಶೇಕಡ 80ರಷ್ಟು ಆದಾಯ ಬರುವುದು ಜಾಹೀರಾತುಗಳಿಂದ. ಗೂಗಲ್ ಏನಾದರೂ ಪರ್ಪ್ಲೆಕ್ಸಿಟಿನಂತೆ ನೇರವಾಗಿ ಒಂದೇ ಪರ್ಫೆಕ್ಟ್ ಉತ್ತರ ಕೊಟ್ಟುಬಿಟ್ಟರೆ ಜನರು ವೆಬ್ಸೈಟ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದನ್ನೇ ನಿಲ್ಲಿಸಿಬಿಡುತ್ತಾರೆ. ಮೈಕ್ರೋಸಾಫ್ಟ್ ಮತ್ತು ಓಪನ್ಎಐ ತಮ್ಮ ಎಐ ಮಾಡೆಲ್ಗಳ ಎಪಿಐ ಮಾರಿ ಬಿಲಿಯನ್ಗಟ್ಟಲೆ ಸಂಪಾದಿಸುತ್ತಿವೆ. ಅವು ಈ ರೀತಿ ಮಾಡಿದರೆ ತಮ್ಮ ಸ್ವಂತ ಗ್ರಾಹಕರ ಜೊತೆಯೇ ಸ್ಪರ್ಧೆ ಮಾಡಿದಂತಾಗುತ್ತದೆ. ಇವತ್ತು ಅರವಿಂದ್ ಶ್ರೀನಿವಾಸ್ ಅವರ ವಿಷನ್ ಪೂರ್ತಿ ಸ್ಪಷ್ಟವಾಗಿದೆ. ಭವಿಷ್ಯವು ಕೇವಲ ಸರ್ಚ್ ಇಂಜಿನ್ಗಳದ್ದಲ್ಲ, ಅದು ಎಐ ಆನ್ಸರ್ ಇಂಜಿನ್ಗಳದ್ದು. ಜನರು ಕೇವಲ ಹುಡುಕಲು ಅಲ್ಲ, ಅರ್ಥಮಾಡಿಕೊಳ್ಳಲು ಮತ್ತು ಕಲಿಯಲು ಇಲ್ಲಿಗೆ ಬರುತ್ತಾರೆ. ಸರಿಯಾದ ವಿಷನ್ ಮತ್ತು ಶ್ರಮವಿದ್ದರೆ ಭಾರತದ ಸಾಮಾನ್ಯ ಮಧ್ಯಮ ವರ್ಗದಿಂದ ಬಂದ ಹುಡುಗನೂ ಸಹ ಗೂಗಲ್ನಂತಹ $1 ಟ್ರಿಲಿಯನ್ ಸಾಮ್ರಾಜ್ಯಕ್ಕೆ ಸವಾಲೆಸೆಯಬಹುದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ನಿಮ್ಗೇನು ಅನಿಸುತ್ತದೆ? ಪರ್ಪ್ಲೆಕ್ಸಿಟಿ ಮುಂದೊಂದು ದಿನ ಗೂಗಲ್ ಅನ್ನು ಸಂಪೂರ್ಣವಾಗಿ ರಿಪ್ಲೇಸ್ ಮಾಡುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.